ನಮ್ ಜಮೀನಣ್ಣ ಬಂದು ಟಾಟಾ ಮಾಡಿದ್ರೆ ಸಾಕು, ನಿನ್ ಮಗ ಗೆದ್ದಿರೋದು. ಜಮೀನಣ್ಣ ಅಲ್ಲೇ ಇದ್ದು ಚುನಾವಣೆ ಮಾಡ್ಬೇಕಂತ ಏನಿಲ್ಲ. ಇವತ್ತು ಎಇ ಮುಖಾಂತರ ಅವರ ಮಾತನ್ನ ಅವರು ತಿರುಗಿಸಿ ಇವತ್ತು ಜಮೀನಣ್ಣ ಸಚಿವ ಸ್ಥಾನಕ್ಕೆ ಬಿಡ್ಬೇಕಂತೇಳಿ ಬಹಳ ದೊಡ್ಡ ಹುನ್ನಾರ ಮಾಡ್ತಿರಲ್ಲ. ನಿಮ್ಗೆಲ್ಲ ನಾಚಿಕೆ ಆಗಬೇಕು. ನಿಮಗೆ ಮಲ್ಲಿಕಣ್ಣ, ನಿಮ್ಗೆ ನಿಮ್ಮ ಮಗನಿಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ಚುನಾವಣೆ ಬೇಕು ಅಂದ್ರೆ ಜಮೀನಣ್ಣ ಬೇಕು. ಯಾಕೆ ಬಾಗಲಕೋಟೆ ಚುನಾವಣೆ ಜಮೀನಣ್ಣ ಹೋಗಿದ್ರು, ಬೈ ಎಲೆಕ್ಷನ್ ಗೆಲ್ಲಿಲ್ವಾ? ಕಳೆದ ಬಾರಿ 5 ಚುನಾವಣೆಗಳಾಯ್ತು, ಜಮೀನಣ್ಣ ಪಾತ್ರ ವಹಿಸಲಿಲ್ವಾ? ಇವತ್ತು ಅಲ್ಪಸಂಖ್ಯಾತರು 90%, ಇವತ್ತು ರಾಜ್ಯದಲ್ಲಿ 90% ಅಲ್ಪಸಂಖ್ಯಾತರು ಮತವನ್ನ ಕೊಡೋದಕ್ಕೆ ಯಾರು ಮೂಲ ಕಾರಣ? ನಮ್ಮಲ್ಲಿ ಅನೇಕ ನಾಯಕರು ಇದ್ರು, ಅಲ್ಪಸಂಖ್ಯಾತರು ಹೋಗಿ ಪ್ರಚಾರ ಮಾಡಕ್ ಹೋಗಿ ಒಂದು ಬೈ ಎಲೆಕ್ಷನ್ ಚುನಾವಣೆ ಗೆಲ್ಲಿಸಿ ಜಮೀನಣ್ಣ ಅವನ್ನ ಕೈ ಬಿಟ್ರೆ ಪಕ್ಷಕ್ಕೂ ನಷ್ಟ, ನಮ್ಮ ರಾಜ್ಯಕ್ಕೂ ನಷ್ಟ ಆಗ್ತದೆ. ಕೂಡಲೇ ನಮ್ಮ ಹೈಕಮಾಂಡ್ ಆಗಲಿ ಕಾಂಗ್ರೆಸ್ ಹಿರಿಯ ಮುಖಂಡರು ಎಚ್ಚೆತ್ಕೋಬೇಕು. ಮುಂದೆ ನಡೀತಕ್ಕಂಥ ಸಂಪುಟ ರಚನೆಯಲ್ಲಿ ಇವರಿಗೆ ಡಿಸಿಎಂ ಸ್ಥಾನದ ಜೊತೆಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ಕ್ಷೇತ್ರದ ಜನರ ಕೂಗು.